ಫೆಬ್ರವರಿ 6ನೇ ತಾರೀಕು ಒಬ್ಬ ದಲಿತ ನಾಯಕ ರೈತ ಹೋರಾಟಗಾರರಾದಂಥ ಶಶಿಧರ್ ನಾಯ್ಕಡೆಯವರ ಮೇಲೆ ಹಲ್ಲೆ ಇಂದು ಆಲ್ಮೇಲ್ ಪಟ್ಟಣ ಪಂಚಾಯಿತಿಯ ಏನು ಜನಪ್ರತಿನಿಧಿ ಆದಂಥ ಅಧ್ಯಕ್ಷರಾದಂಥ ಏನು ಅವರು ಶಶಿಧರ್ ನಾಯ್ಕಡೆಯವರ ಮೇಲೆ ಹಲ್ಲೆ ಮಾಡಿದಾರಲ್ಲ, ಆ ಕಾರಿನ ಚಾಲಕ ಮತ್ತು ಅಧ್ಯಕ್ಷರನ್ನು ಇವತ್ತು ಹೇಳಿದರು. ಆಲ್ಮೇಲ್ ಭಾಗದಲ್ಲಿ ಒಬ್ಬ ದಲಿತ ನಾಯಕರಿಗೆ ಅನ್ಯಾಯ ಆಗ್ತದೆ, ಹಾಡಹಗಲೇ ಏನಪ್ಪ ಅಂದ್ರೆ ಈ ರೀತಿಯಾಗಿ ಜನಪ್ರತಿನಿಧಿಗಳು ಮಾಡ್ತಾರಂದರೆ ಇದು ಕೇವಲ ನಾಚಿಗೀಡಂಥ ಸಂದರ್ಭ. ಇವತ್ತು ಎಷ್ಟು ನಮ್ಮ ದಲಿತ ನಾಯಕರು ಎಷ್ಟು ಶಿಕ್ಷಣವಂತರಾದರೂ ಕೂಡ, ಏನು ಜನಪ್ರತಿನಿಧಿಗಳಾದರೂ ಕೂಡ ನಮಗೆ ಸವರ್ಣರ ಮೇಲೆ ಅನ್ಯಾಯ ಆಗ್ತಿದೆಯಲ್ಲ, ಈ ರೀತಿ ಹಲ್ಲೆ ಆಗ್ತಿದೆ ಮತ್ತು ಜಾತಿ ನಿಂದನೆ ಆಗ್ತಿದೆ ಅಂದರೆ ಇದು ಭಾಳ ನೋವಿನ ಸಂಗತಿ ಬಂಧುಗಳೇ. ಅದಕ್ಕಾಗಿ ಏನು ಅಟ್ರಾಸಿಟಿ ಆದ ನಂತರ ಯಾವುದೇ ಇಲಾಖೆ ಆದರೆ ಅವರನ್ನು ಅರೆಸ್ಟ್ ಮಾಡಬೇಕಾದಂಥ ಒಂದು ಕಾನೂನು ಇದೆ. ಇವತ್ತು ಯಾಕೋ ಇಲ್ಲಿ ಆಲ್ಮೇಲ್ ಭಾಗದಲ್ಲಿ ಏನು PSI ಸಾಹೇಬರು ಇಲ್ಲ, ಇವತ್ತು ನೀವು ಪ್ರತಿಭಟನೆ ಮಾಡಬೇಡ ಅಂದ್ರೆ ಅದು ನಮಗೇನು ಗೊತ್ತಾಗಿಲ್ಲ. ಆದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಏನಪ್ಪ ಅಂದ್ರೆ ದಲಿತ ಸಂಘಟನೆಗಳು ಕೂಡಿ ಇಲ್ಲ ನಮಗೆ PSI ಈ ರೀತಿ ಹೇಳಿದ್ದಾರೆ. ಆದ್ರೆ ಮಾನ್ಯ PSI ನಾವು ಕೇಳ್ತೀವಿ ಬಂಧುಗಳೇ, ಅಟ್ರಾಸಿಟಿ ಆದರೆ ಯಾವನೇ ಇರಲಿ ಅವನನ್ನು ನೇರವಾಗಿ ಬಂಧಿಸಬೇಕಂತ ಕಾನೂನು ಇದೆ. ಮತ್ತು ಇವತ್ತು ನೇರವಾಗಿ ಜನಪ್ರತಿನಿಧಿ ನಮ್ಮ ಮೇಲೆ ಹಲ್ಲೆ ಮಾಡ್ತಾನಂದರೆ ಇದು ಯಾವ ಕಾನೂನು ನಮಗೆ ಗೊತ್ತಾಗಿಲ್ಲ. ಆದರೂ ಕೂಡ ಎಲ್ಲ ಸಂಘಟನೆಯವರು ಕೂಡಿ ಮತ್ತು 15ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಹೇಳಿದರೆ 15ನೇ ತಾರೀಕಿಗೆ ಒಳಗಾಗಿ ಈ ಠಾಣೆಯ PSI ಸಾಹೇಬರು ದಲಿತರ ಮೇಲೆ ಈ ರೀತಿ ಅನ್ಯಾಯ ಆಗ್ತದಂದರೆ ತಾವು ಕಾನೂನು ಸೂಕ್ತವಾಗಿ ಕ್ರಮವನ್ನು ಜರುಗಿಸಬೇಕು. ಯಾರೇ ಆಗಿರಲಿ, ಇವತ್ತು ದಲಿತರಾಗಿರ್ಬೋದು, ಇವತ್ತು ಸಾಮಾನ್ಯನಾಗಿದೆ, ಕಾನೂನು ಬಾಹಿರ ಯಾರು ಮಾಡ್ತಾರಂದ್ರೆ ಈ ದೇಶದ ಸಂವಿಧಾನ ಬಾಬಾ ಸಾಹೇಬರು ಕೇವಲ ದಲಿತರಿಗೆ ಮೈನಾರಿಟಿಗೆ ಕೊಟ್ಟಿಲ್ಲ, ಕಾನೂನು ಇದೆ ದೇಶದಲ್ಲಿ. ಯಾರೇ ದೇಶದ ಕಾನೂನವ್ರು ಯಾರು ಕೈ ತೊಗೊಳ್ತಾರೋ ಅವರು ಸೂಕ್ತವಾದಂಥ ತಾವು ಶಿಕ್ಷಣ ಅನುಭವಿಸುತ್ತೆ ಈ ದೇಶದ ಸಂವಿಧಾನ ಹೇಳ್ತಿದೆ. ಇವತ್ತು ಯಾವೇ ಆಗಿರ್ಬೋದು, ಇವತ್ತು ಜನಪ್ರತಿನಿಧಿ ಆಗೇನಂದ್ರೆ ಏತ್ರ ಮಾಡಕ್ಕಂಥ ಕಾನೂನು ಈ ಭಾರತ ದೇಶದಲ್ಲಿ ಸಂವಿಧಾನದಲ್ಲಿ ಇಲ್ಲ. ಆದರೂ ಕೂಡ ನಮ್ಮ ಎಲ್ಲ ಸಂಘಟನೆಯವರು ಕೂಡಿ ನಮ್ಮ ಇವರು PSI ಠಾಣೆಯ PSI ಸಾಹೇಬರ ಅಂಗಡಿಯವರ ಒಂದು ಮುಖಾಂತರ ಇರಲಿ, ಒಂದು ಅವಕಾಶವನ್ನು ಕೊಡಿ ಅಂದಾಗ ಎಲ್ಲ ನಾವು ಸಂಘಟನೆಯವರು ಕೂಡಿಕೊಂಡು ಅವಕಾಶ ತಮಗೆ ಕೊಟ್ಟಿದ್ದೇವೆ. 15ನೇ ತಾರೀಕಿಗೆ ಒಂದು ವೇಳೆ ಯಾರು ನಮ್ಮ ದಲಿತ ನಾಯಕರಿಗೆ ಅನ್ಯಾಯ ಮಾಡಿದ್ದಾರೆ, ಅವರಿಗೆ ಯಾವ ಕಾನೂನವನ್ನು ತಾವು ತೆಗೆದುಕೊಂಡಿದ್ದಾರೆ ಅವರಿಗೆ ಶಿಕ್ಷೆ ಕೊಡಿ ಅಂತ ನಾವು ಕೇಳಕತ್ತಿದ್ದೇವೆ. ನಾವು ಏನೋ ಬೇರೆ ಕೇಳಕತ್ತಿಲ್ಲ, ನಮಗೆ ಅನ್ಯಾಯ ಆಗಿದೆ ಸರ್, ಈ ರೀತಿ ಆಗಿದೆ. ಆ್ಯಕ್ಚುಲಿ ಕಾನೂನು ಏನು ಹೇಳ್ತದಪ್ಪ ಅಂತಂದರೆ ಯಾರಿಗೆ ಅಟ್ರಾಸಿಟಿ ಆಗ್ತದೆ, ಜಾತಿ ನಿಂದನೆ ಆಗಿದೆ, ಅವರು ತಕ್ಷಣ ಅರೆಸ್ಟ್ ಆಗಬೇಕು. ಕಾನೂನು ಈ ರೀತಿ ಇದೆ. ಮತ್ತು ನಮ್ಮ ಮೇಲಾಧಿಕಾರಿ PSI ಸಾಹೇಬರು ಯಾವ ರೀತಿ ಹೇಳಿದಾರೆ ಅನ್ನೋದು ನಮ್ಗೆ ಅಷ್ಟು ಗೊತ್ತಿಲ್ಲ. ಅದಕ್ಕೆ ಆದರೂ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು ಹೇಳಿದ್ದಾರೆ, ಇಲ್ಲ ನಮ್ಮ PSI ಸಾಹೇಬರು ಹೇಳಿದ್ದಾರೆ, ನಮಗೆ ಕೆಲವೊಂದು ಅವಕಾಶವನ್ನು ಕೊಡಿ ಅಂತಿದ್ದಾರೆ. ದಯಮಾಡಿ ತಾವು ಮೇಲಾಧಿಕಾರಿಗಳಿದ್ದೀರಿ, ನಮ್ಮ ನಾಯಕರಿಗೆ ಆಗಿರ್ಬೋದು ಅಥವಾ ನಮ್ಮ ದಲಿತ ಬಂಧುಗಳಿಗೆ ಅನ್ಯಾಯ ಆಗದಂತೆ ಕಾನೂನನ್ನು ತಾವು 15ನೇ ತಾರೀಕು ತೆಗೆದುಕೊಳ್ಳಿ. ಒಂದು ವೇಳೆ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಈ ಆಲ್ಮೇಲ್ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ಈ ತಾವು ತಮ್ಮ ಮುಖಾಂತರ ಹೇಳ್ತೀವಿ. ಅದರ ಮೇಲಾಧಿಕಾರಿಗಳು ತಾವು ಅನ್ಯಾಯ ಆದವರಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನನ್ನೂ ಕೂಡ ಒಂದೆರಡು ಮಾತನಾಡೋ ಅವಕಾಶ ಮಾಡಿದ್ದು ನಮ್ಮೆಲ್ಲರಿಗೂ ನನ್ನ ದಲಿತ ಪರ ಎಲ್ಲ ಸಂಘಟನೆಯವರಿಗೆ ವಂದಿಸಿ ನಾನು ವಿಜಯಪುರ ಜಿಲ್ಲೆ ಆಲ್ಮೇಲ್ ತಾಲೂಕಿನ ಆರಕ್ಷಕ ಠಾಣೆ ಎದುರುಗಡೆ ಇವತ್ತಿನ ದಿವಸ ನಮ್ಮೆಲ್ಲ ದಲಿತ ಪರ ಸಂಘಟನೆಗಳು ಒಕ್ಕೂಟದಿಂದ ಮತ್ತು ನಮ್ಮ ದಲಿತ ಹಿರಿಯರು ಮುಖಂಡರು ಅವರು ಕೂಡ ಬರಬೇಕಾಗಿತ್ತು. ಎಲ್ಲರಿಗೂ ಫೋನ್ ಮುಖಾಂತರ ಸಂಪರ್ಕಿಸಿದ್ದೀವಿ. ಇದು ಕಾರಣಾಂತರಗಳಿಂದ ಮತ್ತು ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು. ನಾವು ಕಾನೂನಿನ ಪರಿಪಾಲಕರು ಮಾಡೋರು, ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಹೊರಗಡೆ ಜನಗಳಿಗೆ ಅನ್ಯಾಯ ಆಗಬಾರ್ದು. ನಮ್ಮ ಹೋರಾಟದಿಂದ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅನ್ನೋಂಥ ಉದ್ದೇಶದಿಂದ ಇವತ್ತು ಎಲ್ಲರೂ ಮನ ಒಕ್ಕೂಟದಿಂದ ನಾವು 15ನೇ ತಾರೀಕಿಗೆ ಒಂದು ಗಡುವನ್ನು ನೀಡಿದ್ದೀವಿ. 15ನೇ ತಾರೀಕಿವರೆಗೆ ಆರೋಪಿತ FIR ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಬಂಧಿಸದೇ ಹೋಗಿದ್ರೆ ನಾವು ಮುಂದಿನ 15ನೇ ತಾರೀಕಿವರೆಗೆ ನಾವು ಗಡುವನ್ನು ಕೊಟ್ಟಿದ್ದೀವಿ. ಯಾವುದೋ ಪೊಲೀಸ್ ಇಲಾಖೆಗೆ. ಆ ಪೊಲೀಸ್ ಇಲಾಖೆ ಅಂದರೆ ನಮ್ಮೆಲ್ಲರನ್ನ ರಕ್ಷಣೆ ಮಾಡುವಂಥ ಇಲಾಖೆ. ಯಾಕಪ್ಪ ಅಂದ್ರೆ ಅವರು ರಕ್ಷಣೆ ಮಾಡದಿದ್ದರೆ ನಾವು ಇನ್ನೂ ಎಷ್ಟು ದಿನ ಹೊಡೆದಾಡಿ ಸಾಯ್ತಿದ್ವು ಅಂತ ಗೊತ್ತಿಲ್ಲ. ಅದಕ್ಕೆ ಆ ಇಲಾಖೆ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ನಾವುಗಳು. ಅದಕ್ಕಾಗಿ ದಯಮಾಡಿ ಆ ಇಲಾಖೆಗೆ ನಾವು ಒಂದು ಮನವಿ ಮಾಡೋದಂದ್ರೆ 15ನೇ ತಾರೀಕು ಒಳಗಡೆ ನೀವು ಬಂಧಿಸಿ ಕಾನೂನು ಕ್ರಮ ಏನು ತಗೋತೀರಿ ತಗೊಳ್ರಿ.
ಅದಕ್ಕೆ ನಾವು ಯಾವುದೂ ಅಡ್ಡಿಪಡಿಸಂಗಿಲ್ಲ. ಒಂದು ವೇಳೆ 15ನೇ ತಾರೀಕು ಒಳಗಡೆ ನೀವು ಒಂದು ವೇಳೆ ಬಂಧಿಸದೆ ಹೋಗಿದ್ರೆ ಈ ಸಿಂದಗಿ ಆಲ್ಮೇಲ್ ತಾಲೂಕನ್ನು ಬಂದ್ ಕರೆಯನ್ನು ನೀಡಲು ನಾವೆಲ್ಲರೂ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಕರೆಯನ್ನು ಕೊಟ್ಟಿದ್ದೀವಿ. 15ನೇ ತಾರೀಕು ಒಳಗಡೆ ನೀವು ಬಂಧಿಸಬೇಕು. ನಿಮ್ಮ ಕಾನೂನು ಚೌಕಟ್ಟು ಏನೇನಿದೆ ಅದು ನೀವು ಪರಿಪಾಲನೆ ಮಾಡಿರಿ. ಅದಕ್ಕೆ ನಾವೇನು ಅಡ್ಡಿಪಡಿಸಂಗಿಲ್ಲ. ನಾವು ಒಂದು ವೇಳೆ 15ನೇ ತಾರೀಕಿಗೆ ಬಂಧಿಸಲಿಲ್ಲ ಅಂದ್ರೆ ಇಡೀ ಆಲ್ಮೇಲ್ ತಾಲೂಕು ಬಂದ್ ಕರೆಯನ್ನು ನೀಡ್ತೀವಿ ಅಂತೇಳಿ ಈ ಮೂಲಕ ನಮ್ಮ PSI ಸಾಹೇಬರಿಗೆ ಒಂದು ಮನವಿಯನ್ನು ನೀಡಕ್ಕೆ ಬಂದಿದ್ದೀವಿ. ಅದಕ್ಕೆ ದಯಮಾಡಿ PSI ಸಾಹೇಬರು ಮತ್ತು SP ಸಾಹೇಬರು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಪೊಲೀಸ್ ಇಲಾಖೆಯವರು ಅತ್ಯಂತ ಗಂಭೀರ ಪರಿಗಣಿಸಿ ಇದಕ್ಕೆ ನ್ಯಾಯ ಕೊಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ನನಗೆ ಮಾತನಾಡೋ ಅವಕಾಶ ಮಾಡಿಕೊಡುತ್ತದೆ ಎಲ್ಲ ದಲಿತ ಮುಖಂಡರಿಗೂ, ದಲಿತ ಸಮಾಜದ ಬಂಧುಗಳಿಗೂ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆಯವರಿಗೂ ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಧನ್ಯವಾದಗಳು ಹೇಳುತ್ತೇನೆ. ಆಲ್ಮೇಲ್ ಇವರಿಗೆ ಮಾನ್ಯ SP ಸಾಹೇಬರು ವಿಜಯಪುರ ಇವರಿಗೆ ಮಾನ್ಯ PSI ಸಾಹೇಬರು ಆಲ್ಮೇಲ್ ಮುಖಾಂತರ ವಿಷಯ ರೌಡಿ ಶೀಟರ್ ಶಾದಿಕ್ ಸುಂಬಡನನ್ನು ಬಂಧಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಂಡ ವಿಷಯಕ್ಕೆ ಅನುಸಾರವಾಗಿ ಆಲಮೇಲ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ತಮ್ಮಲ್ಲಿ ಒತ್ತಾಯಿಸುವುದೇನೆಂದರೆ ದಿನಾಂಕ 6/2/2026ರಂದು ಸಿಂದಗಿ ಪಟ್ಟಣದ ಅಪ್ಪಾಜಿ ಹೋಟೆಲ್ ಎದುರುಗಡೆ ಜನಸಂದಣಿ ಇರುವ ಪ್ರದೇಶದಲ್ಲಿ ಆಲ್ಮೇಲ್ ಪಟ್ಟಣದ ದಲಿತ ಹೋರಾಟಗಾರರಾದ ಶಶಿಧರ್ ನಾಯ್ಕೋಡಿ ಹಾಗೂ ಪವನ್ ಕಾಳೆಯವರ ಮೇಲೆ ರೌಡಿ ಶೀಟರ್ನಾದ ಶಾದಿಕ್ ಸುಂಬಡ್ ಹಾಗೂ ಆತನ ಕಾರು ಚಾಲಕ ಅಯೂಬ್ ಇಲಾಯಿ ಗುಂದಗಿ ಇಬ್ಬರು ಸೇರಿಕೊಂಡು ಜಾತಿ ನಿಂದನೆ ಮಾಡಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದು ಇರುತ್ತದೆ. ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಯ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು ಇಲ್ಲಿಯವರೆಗೂ ಆರೋಪಿಗಳನ್ನು ಬಂಧಿಸಿರುವುದಿಲ್ಲ. ಆರೋಪಿಗಳು ಆಲ್ಮೇಲದಲ್ಲೇ ರಾಜಾರೋಷವಾಗಿ ತಿರುಗಾಡುತ್ತಿದ್ದು ಮತ್ತೆ ಶಶಿಧರ್ ನಾಯ್ಕೋಡಿರವರ ಕುಟುಂಬದ ಮೇಲೆ ಎಲ್ಲ ಸದಸ್ಯರಿಗೂ ಶಾದಿಕ್ ಸುಂಬಡ್ ಹಾಗೂ ಆತನ ಸಹಚರರಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಕಾರಣ ಕೂಡಲೇ 4-5 ದಿನಗಳಲ್ಲಿ ಆರೋಪಿಯನ್ನು ಬಂಧಿಸಬೇಕು. ಇಲ್ಲವಾದ ಪಕ್ಷದಲ್ಲಿ ಆಲ್ಮೇಲ ತಾಲೂಕಿನ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಇದೇ ದಿನಾಂಕ 15/2/2026ರಂದು ಭಾನುವಾರ ಸಂಪೂರ್ಣ ಆಲ್ಮೇಲ್ ಬಂದ್ ಮಾಡಬೇಕು ಅಂತ ಕರೆ ನೀಡುತ್ತೇವೆ. ಇದಕ್ಕೆ ತಕ್ಷಣ ಆರೋಪಿಗಳನ್ನು ಬಂಧಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಧನ್ಯವಾದಗಳೊಂದಿಗೆ ದಲಿತ ಪರ ಸಂಘಟನೆಗಳ ಒಕ್ಕೂಟ ಆಲ್ಮೇಲ್, ಸ್ಥಳ ಆಲ್ಮೇಲ್. ನಮಗೊಂದು ನೋಟಿಸ್ ಕೊಟ್ಟಿದ್ದೀರಿ. ಅದಕ್ಕೆ ನಾವು ಏನಾದರೂ ನಮ್ಮ ಸಮಾಜದವರು ಎಲ್ಲ ಲೀಡರ್ಸು ಬಂದಿದ್ದರು. ಅವರಿಗೂ ಏನು ನಿರಾಸೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎಲ್ಲರೂ ಕೂಡಿಸಿಂದ ನಿಮ್ಮ ಮೇಲೆ ಒಂದು ನಂಬಿಕೆ ಇಟ್ಕೊಂಡು ಗೌರವ ಇಟ್ಕೊಂಡು ನಮ್ಮ ಸಮಾಜಕ್ಕೆ ನೀವು ಬೆನ್ನೆಲುಬಾಗಿ ನಿಂದಿರ್ತೀವಿ ಅನ್ನೋ ಉದ್ದೇಶಕ್ಕೆ ನಮ್ಮ ಸಮಾಜದ ಎಲ್ಲ ಲೀಡರ್ಗಳು ಬಂದಿರ್ತಾರೆ. ಅದಕ್ಕೆ ನಮ್ಮ ಸಮಾಜದ ಅಳಿಲನ್ನು ನಿಮ್ಮ ಬೆಲೆಗೆ ತೊಡ್ಕೋತಾರೆ. ಅದಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ಟದಕ್ಕೆ ನಾವು ತುಂಬ ಧನ್ಯವಾದ. ಇದನ್ನು ಉದ್ದೇಶಿಸಿ ಮಾತುಗಳನ್ನು ನಟಕರು ಮತ್ತು ಆಮೇಲೆ ಮುಂದಿನ